ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಗಾರ್ಡನಿಂಗ್ ಚಾನಲ್ ರೂಪ್ಸ್ ಗಾರ್ಡನಿಂಗ್. ಇದು ನೋಡಿ, ನಾನು ಇವತ್ತು ತೋರಿಸ್ತಾ ಇರುವಂಥದ್ದು ಮನಿ ಪ್ಲಾಂಟ್. ಇದು ಮನಿ ಪ್ಲಾಂಟ್ ಬಳ್ಳಿ ಹೀಗೆ ಹಬ್ಸಿದ್ದು ನೋಡಿ, ಎಷ್ಟು ದೊಡ್ಡ ದೊಡ್ಡ ಎಲೆ ಆಗಿದೆ. ಹೀಗೆ ತೋರಿಸ್ತಾ ಹೋಗ್ತೇನೆ ನೋಡಿ. ಇದರ ಬುಡ ಇರುವುದೇ ಒಂದು ಕಡೆ, ಇದು ಹಬ್ಬಿರೋ ಹೋಗಿದ್ದೆ ಮತ್ತೊಂದು ಕಡೆಗೆ ನೋಡಿ. ಹೀಗೆ ಇದು ಮೇಲ್ಗಡೆನೂ ಎಲ್ಲ ಹೋಗ್ತಾ ಇದೆ. ತೋರಿಸ್ತೇನೆ ಇದರದ್ದು ಮತ್ತೊಂದು ಬುಡ ಎಲ್ಲಿದೆ ಅಂತ ತೋರಿಸ್ತೇನೆ ನೋಡಿ. ಹೀಗೆ ಬುಡ ಇಷ್ಟೇ ಇರೋದಿದು, ಇಷ್ಟೇ ಬುಡ ನೋಡಿ. ಇದು ಹೇಗೆ ಇದರ ಹೆಣೆಗಳೆಲ್ಲ ಎಷ್ಟೊಂದು ದಪ್ಪ ದಪ್ಪವಾಗಿ ಹಬ್ಬಿದೆ ಅಂತ ಕಾಣಿಸ್ತಾ ಇದೆ ಅಲ್ಲ. ಅದರಲ್ಲೇ ಈ ಥರ ಹಳೆ ಎಲೆಗಳನ್ನೆಲ್ಲ 2 ದಿವಸಕ್ಕೊಮ್ಮೆ, ಎಲ್ಲರೂ 3-4 ದಿವಸಕ್ಕೆ ನಾವು ಗಾರ್ಡನ್ ಕಡೆ ನೋಡ್ತಾ ಇರುವಾಗ ಈ ಹಾಳಾಗಿರೋ ಎಲೆಗಳೆಲ್ಲ ಇದ್ದರೆ ಅದನ್ನು ತೆಗಿತಾ ಇರಬೇಕು ನೋಡಿ. ಇಲ್ಲೂ ಇದೆ ಹೀಗೆ. ಮತ್ತು ಹೀಗೆ ಅದನ್ನು ಮತ್ತೊಂದು ಬಳ್ಳಿಗೆ ಯಾವುದಕ್ಕಾದರೂ ಹೀಗೆ ಹಬ್ಬಿಸಿ ಕೊಡಬೇಕು. ಹೀಗೆ ಮತ್ತದು ವಾಪಸ್ ಅದಕ್ಕೆ ಹೋಗಿ ಮತ್ತೆ ಆ ಕಡೆ ಹಬ್ತಾ ಹೋಗುತ್ತೆ ಅದು ನೋಡಿ. ಹೀಗೆ ಇದನ್ನು ನಾವು ಈ ಥರ ಸಣ್ಣ ಕಟ್ಟಿಂಗ್ಸ್, ಅಂದರೆ ಹೀಗೆ ಬೇರಿದೆಯಲ್ಲ, ಇಷ್ಟಿಷ್ಟೇ ಬೇರು ಬಂದಿರೋದನ್ನೇ ಪ್ಲಾಸ್ಟಿಕ್ ಕವರ್, ಸಣ್ಣ ಕವರಿಗೆ ಹಾಕಿದರೆ ಇದು ಬದುಕತ್ತೆ. ಇದು ಈ ಥರ ದಪ್ಪ ಹೆಣೆನೇ ಬೇಕಂತ ಇಲ್ಲ, ದೊಡ್ಡ ಹೆಣೆ ಬೇಕಂತ ಇಲ್ಲ. ಈ ಥರ ಸಣ್ಣ ಸಣ್ಣ ಬೇರು ಬರ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದೆ. ಈ ಸಣ್ಣ ಬೇರು ಬಂದಿರೋದನ್ನೇ ನೀವು ಇಲ್ಲೇ ಕಟ್ ಮಾಡಿ, ಹೀಗೆ ಚಿವುಟಿ ಕಟ್ ಮಾಡಿ ಅದನ್ನು ನೀವು ಮತ್ತೊಂದು ಕಡೆ ನೆಟ್ಟಿದ್ರೆ ಅದು ಮತ್ತೊಂದು ಗಿಡ ರೆಡಿ ಆಗುತ್ತೆ ನೋಡಿ. ಮತ್ತೊಂದು ಸಲ ತೋರಿಸ್ತೇನೆ ಹೀಗೆ. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಹಾಡು ಹಾಡಾಗಿದೆ, ನಿನ್ನ ಸೇರಿ ನಾನು ಜೀವ ಹೂವಾಗಿದೆ. ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಆಸೆಗೆ ಹಾದಿಗೆ ಹಾಸಿ ತಂದಿದೆ ಹಿತವು ನಮಗಾಗಿ, ತಂದಿದೆ ಹಿತವು